ಹಾಯ್, ನಾನು ಡಿಸ್ಪ್ಯೂಟೆಡ್ ಪ್ರಾಪರ್ಟೀಸ್ ಇಂಡಿಯಾ.ಕಾಮ್ನಲ್ಲಿ ಚೀಫ್ ಲೀಗಲ್ ಆಫೀಸರ್ ಆಗಿದ್ದೇನೆ. ನೀವು ನಿಮ್ಮ ಯಾವುದೇ ಸ್ಥಿರಾಸ್ತಿಯ ಮೇಲೆ ಯಾವುದಾದರೂ ಕೋರ್ಟ್ನಲ್ಲಿ ಕೇಸ್ ದಾಖಲಿಸಿದ್ದಲ್ಲಿ ನಿಮ್ಮ ಕೇಸ್ ನಂಬರ್ ಮಾತ್ರ ಸಿಕ್ಕಿದ್ದರೆ ಸಾಕು. ಇನ್ನು ಮುಂದೆ ನಿಮ್ಮ ಆಸ್ತಿ ಸುರಕ್ಷಿತ ಎಂದು ಪರಿಗಣಿಸಿ. ನಿಮಗೆ ಇನ್ನು ಮುಂದೆ ಯಾವುದೇ ರೀತಿಯ ಕೋರ್ಟ್ ಸ್ಟೇ ಅಥವಾ ಆದೇಶಗಳು ಬರುವವರೆಗೂ ಕಾಯಬೇಕಾಗಿಲ್ಲ. ನೀವು ಈ ಕೂಡಲೇ ನಿಮ್ಮ ಕೇಸ್ಗೆ ಸಂಬಂಧಪಟ್ಟ ಪ್ರಾಪರ್ಟಿ ಫೋಟೋ ಹಾಗೂ ನಿಮ್ಮ ಕೇಸ್ ನಂಬರ್ ಇರುವ ಕೋರ್ಟ್ ಕೇಸ್ ಫೈಲ್ನ ಮೊದಲ ಪೇಜ್ನ ಫೋಟೋ ಮತ್ತು ನೀವು ಆಥರೈಸ್ ಅಥವಾ GPA ಪರ್ಸನ್ ಆಗಿದ್ದಲ್ಲಿ ಆ ಪತ್ರದ ಫೋಟೋ ಸಮೇತ ನಿಮ್ಮ ಜಾಹೀರಾತು ಅಪ್ಲೋಡ್ ಮಾಡಬೇಕಾಗುತ್ತದೆ. ಅಪ್ಲೋಡ್ ಮಾಡುವಾಗ ನಿಮ್ಮ ಹೆಸರು, ನಿಮ್ಮ ವಿಳಾಸ, ಫೋನ್ ನಂಬರ್ ಸಮೇತ ನೀವು ತಿಳಿಸಬಹುದಾದ ವಿವರಗಳನ್ನು ನಮೂದಿಸಬೇಕಾಗುತ್ತದೆ. ನಿಮ್ಮ ಜಾಹೀರಾತು ಸಾರ್ವಜನಿಕವಾಗಿ ಆನ್ಲೈನ್ನಲ್ಲಿ ಪ್ರಕಟಿಸಲ್ಪಡುತ್ತದೆ. ಆಗ ನಿಮ್ಮ ಪ್ರಾಪರ್ಟಿಯನ್ನು ಯಾರು ನಿಮ್ಮ ಕೇಸ್ ನಡೆಯುತ್ತಿರುವ ವಿಷಯವನ್ನು ಕಣ್ತಪ್ಪಿಸಿ ನಿಮ್ಮ ವಿರುದ್ಧದಾರರು ಮಾರಾಟ ಮಾಡಲು ಅಥವಾ ಹಕ್ಕು ಬದಲಾಯಿಸಲು ಸಾಧ್ಯವಾಗುವುದಿಲ್ಲ. ನಿಮ್ಮ ಜಾಹೀರಾತು ಪ್ರಕಟವಾದ ಕೂಡಲೇ ಹೊಸದಾಗಿ ಕೊಂಡುಕೊಳ್ಳಲು ಬರುವವರು, ಆ ಪ್ರಾಪರ್ಟಿಗೆ ಲೋನ್ ಕೊಡುವವರು, ಪ್ರಾಪರ್ಟಿ ಡೆವಲಪರ್ಸ್ಗಳು ಎಲ್ಲರೂ ನೋಡುತ್ತಾರೆ. ರಿಯಲ್ ಎಸ್ಟೇಟ್ ಏಜೆಂಟ್ಗಳು ಮುಂತಾದವರು ನೋಡುತ್ತಿರುತ್ತಾರೆ. ಆಗ ನಿಮ್ಮ ಪ್ರಾಪರ್ಟಿಗಳನ್ನು ನಿಮ್ಮ ಕಣ್ಣು ತಪ್ಪಿಸಿ ಯಾರೂ ಏನು ಮಾಡಲು ಆಗುವುದಿಲ್ಲ. ನೀವು ಜಾಹೀರಾತು ನೀಡುವಾಗ ಸಂಪೂರ್ಣ ಉಚಿತವಾಗಿರುತ್ತದೆ. ಯಾವುದೇ ಶುಲ್ಕ ಇರುವುದಿಲ್ಲ. ನೀವು ಅಪ್ಲೋಡ್ ಮಾಡಿರುವ ಜಾಹೀರಾತನ್ನು ನಿಮ್ಮ ಕೇಸ್ ಮುಗಿದ ಮೇಲೆ ಜಾಹೀರಾತು ಹಿಂಪಡೆಯುವಾಗ ಮಾತ್ರ ಶುಲ್ಕವನ್ನು ಪಡೆಯಲಾಗುವುದು. ನೀವು ಭಾರತ ದೇಶದ ಯಾವುದೇ ಕೋರ್ಟ್ಗಳಲ್ಲಿ ನಿಮ್ಮ ಕೇಸುಗಳು ಸ್ಥಿರಾಸ್ತಿಗಳ ಮೇಲೆ ನೀವು ದಾಖಲಿಸಿದ್ದಲ್ಲಿ ಹಿಂದೆ ನಿಮ್ಮ ಜಾಹೀರಾತನ್ನು ಡಿಸ್ಪ್ಯೂಟೆಡ್ ಪ್ರಾಪರ್ಟೀಸ್ ಇಂಡಿಯಾ.ಕಾಮ್ಗೆ ಅಪ್ಲೋಡ್ ಮಾಡಿ ನಿಮ್ಮ ಪ್ರಾಪರ್ಟಿಗಳನ್ನು ರಕ್ಷಿಸಿಕೊಳ್ಳಿ. ಈಗಲೇ ಅಪ್ಲೋಡ್ ಮಾಡುತ್ತೀರಾ ಅಲ್ವಾ?